ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಇಬ್ರಿಗೂ ಮದುವೆ ಆಗಿದೆ, ನಮ್ಮ ಲೈಫಲ್ಲಿ ಟ್ವಿನ್ ಬಂದಿದ್ದಾರೆ ಅಂದ್ರೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಎಲ್ಲರಿಗೂ ಇರುತ್ತೆ. ಅದನ್ನ ತಿಳ್ಕೊಳ್ಳೋಣ. ಖಂಡಿತ ಆಸ್ ಎ ಗುಡ್ ಫ್ರೆಂಡ್ ನೀವು ಅವ್ರ ಜೊತೆ ಇರ್ಬೋದು. ಯಾವುದೇ ರೀತಿ ಸೆಕ್ಷುವಲ್ ರಿಲೇಶನ್ಶಿಪ್ ಇಟ್ಕೊಳ್ದಲೆ ನಿಮ್ಮ ಗಂಡ ಅಥವಾ ಹೆಂಡತಿಯ ಜೊತೆ ಜಗಳ ಆಡ್ಕೊಳ್ದಲೆ ಒಳ್ಳೆ ಸ್ನೇಹಿತರಾಗಿ ಇರಬಹುದು. ಯಾಕಂದ್ರೆ ನೀವು ನಿಮ್ಮ ಟ್ವಿನ್ನ ಜೊತೆ ಫೋನಲ್ಲಿ ಮಾತಾಡೋದು ಅಥವಾ ಮೀಟ್ ಮಾಡೋದು ನಿಮ್ಮ ಗಂಡ ಅಥವಾ ಹೆಂಡತಿಗೆ ಗೊತ್ತಾದ್ರೆ ಜಗಳ ಆಗತ್ತಲ್ವಾ. ಮೊದಲು ಪ್ರಾಕ್ಟಿಕಲ್ ವರ್ಲ್ಡ್ ನಲ್ಲಿ ಬದುಕೋದನ್ನ ಕಲಿಬೇಕು. ನಿಮಗೆ ಆ ವ್ಯಕ್ತಿ ಜೊತೆ ಮದುವೆ ಆಗಿದೆ ಅಂದ್ರೆ ನಿಮ್ಮ ಹಿಂದಿನ ಜನ್ಮಗಳ ಕರ್ಮ ಬಂದ ಆ ವ್ಯಕ್ತಿ ಜೊತೆ ಇರುತ್ತೆ ಅನ್ನೋದು. ಅದನ್ನ ಕ್ಲಿಯರ್ ಮಾಡ್ಕೊಳ್ದಲೆ ಟ್ವಿನ್ ಜೊತೆ ಸೇರೋಕೆ ಆಗಲ್ಲ. ನಿಮ್ಗೆ ಮನೇಲಿ ಏನೇ ಪ್ರಾಬ್ಲಮ್ ಇದ್ರು ಅಂದ್ರೆ ಆಸ್ ಎ ಗುಡ್ ಫ್ರೆಂಡ್ ನೀವು ಆ ವ್ಯಕ್ತಿ ಜೊತೆ ನಿಮ್ಮ ಟ್ವಿನ್ನ ಜೊತೆ ನೀವಿರಬಹುದು. ಮದುವೆ ಆಗಿ ಮಕ್ಕಳಿದ್ದಾರೆ ಅನ್ನೋರು ನೀವು ಬೇರೆಯವರಿಗೆ ಗಂಡ ಅಥವಾ ಹೆಂಡತಿ ಆಗಿರ್ತೀರಾ, ಮಕ್ಕಳಿಗೆ ತಂದೆ ಅಥವಾ ತಾಯಿ ಆಗಿರ್ತೀರಾ. ಆ ಜವಾಬ್ದಾರಿಯನ್ನ ನಿಭಾಯಿಸ್ದಲೆ ಟ್ವಿನ್ನು ಲವ್ವು ಅಂತ ಜಪ ಮಾಡಿದ್ರೆ ಅವರು ಖಂಡಿತ ಬರೋದಿಲ್ಲ. ನೀವು ಯಾವಾಗ ಸ್ಪಿರಿಚುಯಲಿ ಈ ಜನ್ಮದಲ್ಲಿ ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಅಂದ್ರೆ ಸ್ಪಿರಿಚುಯಲಿ ಬೆಳೆಯೋದು, ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಆಗ ನಿಮ್ಮ ತಪ್ಪುಗಳು ನೋವು ಏನೇ ಇದ್ರೂ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಪ್ರತಿಯೊಂದು ಪ್ರಾಬ್ಲಮ್ಗೂ ಸಹ ಸೊಲ್ಯೂಷನ್ ಅನ್ನೋದು ಸಿಗ್ತಾ ಹೋಗುತ್ತೆ. ಈ ವ್ಯಕ್ತಿ ಜೊತೆ ಯಾಕೆ ಮದುವೆ ಆಗಿದೆ ಅನ್ನೋದು ಕೂಡ ಗೊತ್ತಾಗತ್ತೆ. ನೀವು ಧ್ಯಾನ ಮಾಡಿ ಎಷ್ಟು ಜ್ಞಾನವನ್ನ ಸಂಪಾದನೆ ಮಾಡಿದ್ರೆ ನಮ್ಮ ತಪ್ಪುಗಳನ್ನ ನಾವೇ ತಿಳ್ಕೊಂಡು ಅದನ್ನ ತಿದ್ಕೊಳ್ತಾ ಹೋದ್ರೆ ಎಲ್ಲಾ ಪ್ರಾಬ್ಲಮ್ ಲೈಫ್ನಿಂದ ಮಾಯ ಆಗ್ಬಿಡತ್ತೆ. ಇನ್ನೊಂದು, ಇಬ್ರಿಗೂ ಮದುವೆ ಆಗಿರುವಂತ ಟ್ವಿನ್ಗಳಿಗೆ ಆಲ್ಮೋಸ್ಟ್ ನಿಮ್ಮ ಒಂದು ಸೋಲ್ ಪರ್ಪಸ್ ಬಂದು ನಿಮ್ಗೆ ಆದಂತ ತೊಂದರೆಗಳು ನಿಮ್ಮ ಮಕ್ಳಿಗಾಗಬಾರ್ದು. ಚಕ್ರಗಳು ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಜೊತೆನೆ ಮಕ್ಳಿಗೆ ಮದುವೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದೇ ಇರುತ್ತೆ. ಒಂದ್ ವೇಳೆ ಕಾರ್ಮಿಕ್ ಪಾರ್ಟ್ನರ್ ಜೊತೆ ಮದುವೆ ಆಗಿದೆ, ತುಂಬಾ ಜಗಳ ಆಡ್ತಾರೆ, ಮದುವೆ ಆಗಿ ಎಷ್ಟೋ ವರ್ಷಗಳಾದ್ರೂ ಸಹ ಈಗಲೂ ತುಂಬಾ ಹೊಡಿತಾರೆ ಅಂದ್ರೆ ಸಮಾಜನ ಎದುರಿಸೋ ಶಕ್ತಿ ಇದೆ, ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ, ನೀವು ಫೈನಾನ್ಷಿಯಲಿ ಗ್ರೋ ಇದ್ದೀರಾ, ನಿಮ್ಮನ್ನ ನೀವು ನೋಡ್ಕೊಳ್ತೀರಾ, ನಿಮ್ಮ ಮಕ್ಕಳನ್ನ ನೀವು ನೋಡ್ಕೊಳ್ತೀರಾ ಅನ್ನೋ ಅಂತ ಸಂದರ್ಭ ಇದ್ರೆ ಮಾತ್ರನೇ ಡಿವೋರ್ಸ್ನ ತಗೊಳ್ಳೋದಕ್ಕೆ ನಾನು ಪ್ರಿಫರ್ ಮಾಡ್ತೀನಿ. ಆದ್ರೆ ಏನೇ ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳ ಬಗ್ಗೆ ಒಂದ್ಸಲಿ ಅಲ್ಲ 1000 ಸಲಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಯಾಕಂದ್ರೆ ಒಂದು ಮದುವೆಯಿಂದ ಒಂದು ಕುಟುಂಬ ಆಗತ್ತೆ, ಒಂದು ಕುಟುಂಬದಿಂದ ಸಮಾಜ ಆಗತ್ತೆ. ಹಾಗಾಗಿ ಒಂದು ನಾಗರಿಕರಾಗಿ ನಮ್ಗೆ ಸಮಾಜದ ಬಗ್ಗೆ ನಮಗೆಲ್ಲರಿಗೂ ಜವಾಬ್ದಾರಿ ಇರ್ಬೇಕಾಗಿರೋದು ತುಂಬಾ ಮುಖ್ಯ. ಇದನ್ನೆಲ್ಲ ಮೀರಿ ನನಗೆ ಟ್ವಿನ್ ಫ್ಲೇಮ್ ಮಾತ್ರನೇ ಬೇಕು, ಅವ್ರ ಜೊತೆ ಸೆಕ್ಷುವಲ್ ರಿಲೇಶನ್ಶಿಪ್ ಇಟ್ಕೊಳ್ಳೋದು ಆ ಥರದ್ದೆಲ್ಲ ನೀವು ಮಾಡಿದ್ರೆ ನೆಗೆಟಿವ್ ಕರ್ಮಗಳನ್ನ ಕಟ್ಕೋತೀರಾ. ಅದನ್ನ ತೀರ್ಸ್ಕೊಳ್ಳೋದಕ್ಕೆ ತುಂಬಾ ಜನ್ಮಗಳನ್ನ ಎತ್ತಬೇಕಾಗತ್ತೆ. ಹುಷಾರಾಗಿರಿ. ನೆಕ್ಸ್ಟ್, ಒಬ್ರಿಗೆ ಮದುವೆ ಆಗಿದೆ, ಇನ್ನೊಬ್ರು ಸಿಂಗಲ್ ಆಗಿದ್ದೀರಾ ಅಂತಂದ್ರೆ ಸಿಂಗಲ್ ಇರೋರು ಇನ್ನೊಬ್ರನ್ನ ಮದುವೆ ಆಗ್ತಿರೋ ಸಿಂಗಲ್ ಆಗೇ ಇರ್ತಿರೋ ಅದು ನಿಮ್ಮ ಇಷ್ಟ. ಯಾಕೆಂದ್ರೆ ಮದುವೆ ಆಗಿಲ್ಲ ಅಂದ್ರೆ ಯಾವಾಗ ಮದುವೆ ಅಂತ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಕೇಳಿ ತಲೆ ತಿಂತಾರೆ. ಆ ಪ್ರಶ್ನೆಯನ್ನ ಮೀರಿ ನೀವು ಬದುಕೋದಕ್ಕೆ ನೀವು ಧೈರ್ಯ ಮಾಡೋದಿದ್ರೆ ಖಂಡಿತ ಸಿಂಗಲ್ ಆಗಿರ್ಬೋದು. ನೆಕ್ಸ್ಟ್, ಒಬ್ರಿಗೆ ಮದುವೆ ಆಗಿದೆ, ಇನ್ನೊಬ್ರು ಸಿಂಗಲ್ ಆಗಿದ್ದಾರೆ ಅಂತಂದ್ರೆ ಸಿಂಗಲ್ ಇರೋರು ಇನ್ನೊಬ್ರನ್ನ ಮದುವೆ ಆಗ್ತಿರೋ ಸಿಂಗಲ್ ಆಗಿ ಇರ್ತಿರೋ ಅದು ನಿಮ್ಮ ಇಷ್ಟ. ಯಾಕೆಂದ್ರೆ ಮದುವೆ ಆಗಿಲ್ಲ ಅಂತಂದ್ರೆ ಮದುವೆ ಯಾವಾಗ ಅಂತ ಫ್ರೆಂಡ್ಸು ರಿಲೇಟಿವ್ಸ್ ಕೇಳಿ ಹಿಂಸೆ ಕೊಡ್ತಾರೆ. ಅದನ್ನೆಲ್ಲ ತಡ್ಕೊಂಡು ನೀವು ಸಿಂಗಲ್ ಆಗಿರ್ತೀರಾ ಅನ್ನೋ ಅಂತ ಧೈರ್ಯ ಇದ್ರೆ ಖಂಡಿತ ಸಿಂಗಲ್ ಆಗಿರಬಹುದು. ಆದರೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಟ್ವಿನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು. ನನ್ನನ್ನು ಮದುವೆ ಆಗುವಂತನೋ, ನನ್ನನ್ನು ಮಾತ್ರನೇ ಲವ್ ಮಾಡುವಂತನೋ, ಅಥವಾ ನಿಮ್ಮ ಗಂಡ ಹೆಂಡತಿನ ಬಿಟ್ಬಿಟ್ಟು ಬಂದು ನನ್ನನ್ನು ಮದುವೆ ಆಗುವಂತನೋ ಹಿಂಸೆ ಎಲ್ಲ ಕೊಡಕ್ಕೆ ಹೋಗಬಾರ್ದು. ಅದರಿಂದ ಕೂಡ ನೆಗೆಟಿವ್ ಕರ್ಮಗಳು ಆಗತ್ತೆ. ಮತ್ತೆ ಮದುವೆ ಆಗಿರೋ ಟ್ವಿನ್ ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ ಅಥವಾ ಪ್ರೀತಿ ಜಾಸ್ತಿಯಾಗಿ ನಿಮ್ಮ ಮಧ್ಯೆ ಸೆಕ್ಷುವಲ್ ರಿಲೇಶನ್ಶಿಪ್ ಆಯ್ತು ಅಂತ ಅನ್ಕೊಳ್ಳಿ, ಸಿಂಗಲ್ ಇರೋರು ಪ್ರಾಬ್ಲಮ್ ಅಲ್ಲಿ ಬೀಳ್ತೀರಾ. ಯಾಕೆಂದ್ರೆ ಅವ್ರ ಗಂಡ ಅಥವಾ ಹೆಂಡತಿನೋ ಬಿಟ್ಬಿಟ್ಟು ನಿಮ್ ಜೊತೆ ಬರೋದಿಲ್ಲ, ಸಮಾಜಕ್ಕೆ ಹೆದರ್ಕೋತಾರೆ, ಮತ್ತೆ ನಿಮ್ಮಿಂದ ದೂರ ಓಡ್ತಾರೆ, ರನ್ನರ್ ಚೇಸರ್ ಆಗತ್ತೆ. ಅದರಿಂದ ಏನೇ ನಿರ್ಧಾರ ತಗೊಳ್ಬೇಕಾದ್ರೂ ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಯೋಚಿಸಿ ಜೀವನದಲ್ಲಿ ನಿರ್ಧಾರಗಳನ್ನ ತಗೊಳ್ಬೇಕು. ಮತ್ತೆ ಇನ್ನು ಕೆಲವರಿಗೆ ಅಂದ್ರೆ ಸ್ಪಿರಿಚುವಲಿ ಯಾರು ತುಂಬಾ ಚೆನ್ನಾಗಿ ಬೆಳೀತಾರೆ ಅಂಥವ್ರಿಗೆ ಕುಟುಂಬ ಸಮಾಜ ಸಪೋರ್ಟ್ ಮಾಡೋ ಲೆವೆಲ್ಗೆ ನಾವು ಬೆಳೆದಿದ್ರೆ ಖಂಡಿತ ನಮ್ಮ ಟ್ವಿನ್ ಜೊತೆ ನಮಗೆ ಮದುವೆ ಆಗತ್ತೆ. ಆದ್ರೆ ಸ್ಪಿರಿಚುವಲಿ ತುಂಬಾ ಎತ್ತರಕ್ಕೆ ಬೆಳೆದಿರ್ಬೇಕು, ಎಲ್ಲಾ ನೆಗೆಟಿವ್ ಕರ್ಮಗಳು ಕಳ್ಕೊಂಡಿರ್ಬೇಕು. ಆಗ ಖಂಡಿತ ಮನೆಯವರು ಸಮಾಜ ಎಲ್ಲರೂ ಟ್ವಿನ್ ಫ್ಲೇಮ್ ಮದುವೆನ ಅರ್ಥ ಮಾಡಿಕೊಂಡು
ಮದುವೆ ಆಗೋದಕ್ಕೆ ಸಪೋರ್ಟ್ ಮಾಡುವಂತ ಕಾಲ ಬರುತ್ತೆ. ಯಾವಾಗ ನಾವು ಧ್ಯಾನವನ್ನ ಮಾಡಿ ಜ್ಞಾನವನ್ನ ಪಡ್ಕೊಂಡಾಗ ಮಾತ್ರ. ಯಾಕೆಂದ್ರೆ ಧ್ಯಾನ ಅನ್ನೋದು ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಆಗಿದೆ, ಮತ್ತೆ ಎಲ್ಲಾ ಕ್ವಶನ್ಗಳಿಗೂ ಆನ್ಸರ್ ಆಗಿದೆ ಅದಕ್ಕೋಸ್ಕರ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್.